ಕಾರವಾರದ ಬಳಿ ಹೈವೇ ಮೇಲೆ ಬೆಟ್ಟ ಕುಸಿತ ಆಗಿದ್ದು ಗುಡ್ಡ ಕುಸಿದು ಅಂಕೋಲ ಬಳಿ 5 ಸಾವನ್ನಪ್ಪಿದ್ದಾರೆ. ಮಣ್ಣಿನಡಿ ಇನ್ನೂ 5-6 ಜನ ಸಿಲುಕಿರುವ ಶಂಕೆ ಕೂಡ ಇದೆ. ಕಾರವಾರದ ಬಳಿ ಹೈವೇಯ ಮೇಲೆ ಬೆಟ್ಟ ಕುಸಿತ ಆಗಿದೆ. ಗುಡ್ಡ ಕುಸಿದ ಪರಿಣಾಮ ಅಂಕೋಲದ ಬಳಿ 5 ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ 5-6 ಜನ ಮಣ್ಣಿನಡಿಯೇ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಶಿರೂರು ಬಳಿ ಹೈವೇ ಪಕ್ಕದ ಗುಡ್ಡ ಕುಸಿತದ ಪರಿಣಾಮ ಈಗ ಒಂದೇ ಕುಟುಂಬದ 5 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಹಾಗೆಯೇ ಇಷ್ಟು ಮಾತ್ರ ಅಲ್ಲ, ಇನ್ನೂ ಕೂಡ 5ರಿಂದ 6 ಜನ ಬೆಟ್ಟದ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ. ಅವರನ್ನು ರಕ್ಷಣೆ ಮಾಡುವಂತಹ ಕಾರ್ಯ ಮಾಡಬೇಕಾಗಿದೆ. ಹೋಟೆಲ್ ಹಾಗೂ ಟ್ಯಾಂಕರ್ನಲ್ಲಿದ್ದಂತಹ ಇನ್ನೂ 5-6 ಜನರಿಗೋಸ್ಕರ ಈಗಾಗಲೇ ಶೋಧವನ್ನು ನಡೆಸಲಾಗ್ತಾ ಇದೆ. ಹೈವೇನಲ್ಲಿ ಹೋಗ್ತಾ ಇದ್ದಂತಹ ಟ್ಯಾಂಕರೇ ಕೊಚ್ಚಿ ಹೋಗಿದೆ. ಹಾಗೆ ಕಾರೊಂದು ಬೆಟ್ಟದ ಮಣ್ಣಿನಡಿ ಸಿಲುಕಿರುವಂತಹ ಅನುಮಾನ ಇದ್ದು ಟ್ಯಾಂಕರ್ ಹಾಗೆಯೇ ಕಾರಿನಲ್ಲಿದ್ದವರಿಗಾಗಿ ಶೋಧವನ್ನು ಮುಂದುವರಿಸಲಾಗಿದೆ. ಗುಡ್ಡ ಕುಸಿದ ಪರಿಣಾಮ 5 ಈಗಾಗಲೇ ಸಾವನ್ನಪ್ಪಿರುವುದು. ಇನ್ನೂ ಕೂಡ 5ರಿಂದ 6 ಜನ ಮಣ್ಣಿನಲ್ಲಿ ಸಿಲುಕಿರುವಂತಹ ಒಂದಷ್ಟು ಅನುಮಾನಗಳು ಇದೆ. ಯಾಕಂದ್ರೆ ಯಾರಿಗೂ ಕೂಡ ಸರಿಯಾದಂತಹ ಮಾಹಿತಿ ಇಲ್ಲ ಏನಾಯ್ತು ಅಲ್ಲಿ. ಯಾಕಂದ್ರೆ ಒಂದ್ ಕಡೆ ಹೋಟೆಲ್ ಕೂಡ ಇತ್ತು, ಟ್ಯಾಂಕರ್ ಅಲ್ಲಿ ಇದ್ದಂತಹವರು ಕೂಡ ಈ ಬಿದ್ದಂತಹ ಒಂದು ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದ್ದಾರೆ. ಹಾಗಾಗಿ ಅವರನ್ನ ಈಗ ಶೋಧ ಮಾಡುವಂತಹ ಕೆಲಸ ನಡೀತಾ ಇದೆ. ಟ್ಯಾಂಕರ್ನ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಟ್ಯಾಂಕರ್ ಅಲ್ಲಿ ನೀರಿನಲ್ಲಿ ಹೇಗೆ ಕೊಚ್ಚಿಕೊಂಡು ಹೋಗಿದೆ ಅಂತ ಹೇಳಿ, ಅದರ ಒಳಗಡೆ ಇದ್ದವರ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಕಾರಲ್ಲಿ ಇದ್ದಂತಹ ಅವರು ಕೂಡ ಇದರಲ್ಲಿ ಈಗ ಮಣ್ಣಿನ ಅಡಿ ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು. ಬೆಟ್ಟದ ಮಣ್ಣಿನಡಿ ಸಿಲುಕಿರುವಂತಹ ಶಂಕೆ ಇದೆ ಈ ಕಾರ್. ಹಾಗಾಗಿ ಟ್ಯಾಂಕರ್ ಮತ್ತು ಕಾರಿನಲ್ಲಿದ್ದವರಿಗಾಗಿ ಶೋಧವನ್ನ ಮುಂದುವರಿಸಲಾಗಿದೆ. ಇನ್ನು ಹೈವೇ ಪಕ್ಕದ ಗುಡ್ಡ ಕುಸಿದ ಪರಿಣಾಮ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ಮಹಾ ಮಳೆಗೆ ಎಂತೆಂತಹ ಅನಾಹುತಗಳು ಉಂಟಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಮನುಷ್ಯರು ಮಾಡುವಂತಹ ತಪ್ಪಿಗೆ ಪ್ರಕೃತಿ ಮುನಿಸಿಕೊಂಡ್ರೆ ಯಾವೆಲ್ಲ ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿ ಆಗಿದೆ. ಈಗಾಗಲೇ ಸಾಕಷ್ಟು ಇಂತಹ ಪ್ರಕರಣಗಳನ್ನು ಕೂಡ ನಾವು ಗಮನಿಸಿದ್ವಿ. ಪ್ರಕೃತಿ ವೈಪರೀತ್ಯಕ್ಕೆ, ಪ್ರಕೃತಿಯ ಕೋಪಕ್ಕೆ ಇಲ್ಲಿ ಈಗ ಮನುಷ್ಯರು ದಾರುಣವಾಗಿ ಪ್ರಾಣ ಬಿಡುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಹಲವು ಕಡೆ ಭಾರೀ ಪ್ರವಾಹ ಉಂಟಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಕುಂದಾಪುರದ ಬೇಳೂರಿನಲ್ಲಿ ಮನೆಗಳು ಜಲಾವೃತವಾಗಿದ್ದು ಉಡುಪಿ ಜಿಲ್ಲೆಯಲ್ಲಿ ಹಲವು ಕಡೆ ಭಾರೀ ಪ್ರವಾಹ ಉಂಟಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಜನಜೀವನ ಅಂತೂ ಅಸ್ತವ್ಯಸ್ತ ಆಗಿದೆ. ಇದು ಕುಂದಾಪುರದ ಬೇಳೂರಿನಲ್ಲಿ ಮನೆಗಳು ಜಲಾವೃತ ಆಗಿರೋದು. ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಈಗಾಗಲೇ ತಹಶೀಲ್ದಾರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಒಂದ್ ಕಡೆ ನಿರಂತರವಾಗಿ ಸಾಗ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಜನ ಕಂಗಾಲಾಗಿ ಹೋಗಿದ್ದಾರೆ. ಮನೆಗಳಿಗೆ ನೀರು ತುಂಬಿಕೊಂಡಿದೆ. ಮುಂಗಾರು ಮಳೆಯ ಅಬ್ಬರ ಬಹಳ ಜೋರಾಗಿರುವಂಥದ್ದು. ಇನ್ನೂ ಕೂಡ 3ರಿಂದ 4 ದಿನಗಳ ಕಾಲ ನಿರಂತರವಾಗಿ ಮಳೆ ಸುರಿಯುತ್ತೆ. ಹಾಗಾಗಿ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಎಲ್ಲರೂ ಕೂಡ ಜಾಗೃತೆಯಿಂದ ಇರಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದೆ. ಅದೇ ಕಾರಣಕ್ಕಾಗಿ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ನೀವು ಈಗಾಗಲೇ ನೋಡ್ತಾ ಇರುವಂಥದ್ದು ಉಡುಪಿಯಲ್ಲಿ ಈ ಒಂದು ಮಳೆಯ ಅಬ್ಬರ ಯಾವ ರೀತಿಯಾಗಿದೆ, ಮಳೆಯಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗಿದೆ, ಮನೆಗಳಿಗೆ ನೀರು ನುಗ್ಗಿರುವ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಜಲಾವೃತ ಆಗಿರುವಂತಹ ಮನೆಗಳು ಒಂದು ಕಡೆಯಾದರೆ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಥಳಕ್ಕೆ ತಹಶೀಲ್ದಾರ್ ಅವರು ಭೇಟಿ ಕೊಟ್ಟು ಅಲ್ಲೇ ಆಗಬೇಕಾಗಿದ್ದಂತಹ ಅನೇಕ ಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನಷ್ಟು ಹೆಚ್ಚಿನ ಅನಾಹುತಗಳು ಆಗದ ಹಾಗೆ ತಡೆಯುವಂತಹ ಪ್ರಯತ್ನಗಳಿಗೆ ಕೂಡ ಎಚ್ಚರಿಕೆಯನ್ನ ಅಲ್ಲಿ ನೀಡಲಾಗಿದೆ. ಉಡುಪಿಯ ಕೋಟ ಬನ್ನಾಡಿ ಪರಿಸರದಲ್ಲಿ ಸೌಪರ್ಣಿಕ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಇದರಿಂದ ಕೋಟ ಮತ್ತು ಸೈಬ್ರಕಟ್ಟೆ ನಡುವಿನ ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಕಡಿತ ಆಗಿದೆ. ಸಂಚಾರ ಮಾಡಬಾರದು ಅಂತ ಹೇಳಿ ಪೊಲೀಸರು ಬ್ಯಾರಿಕೇಡ್ ಅನ್ನ ಅಳವಡಿಸಿದ್ದಾರೆ. ಬ್ರಹ್ಮಾವರ ಬಾರ್ಕೂರು ಮೂಲಕವಾಗಿ ಸಂಚರಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಉಡುಪಿಯ ಕೋಟ ಬನ್ನಾಡಿ ಪ್ರದೇಶದಲ್ಲಿ ಈಗ ಯಾವ ರೀತಿಯಾಗಿ ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಈಗ ಆ ಒಂದು ರಸ್ತೆಯನ್ನ ಬಳಸಬಾರದು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಬ್ರಹ್ಮಾವರ ಬಾರ್ಕೂರು ಮೂಲಕವಾಗಿ ಸಂಚಾರ ಮಾಡಬೇಕು ಅನ್ನುವ ಸೂಚನೆಯನ್ನ ಕೂಡ ನೀಡಲಾಗಿದ್ದು ಸೌಪರ್ಣಿಕ ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಹೀಗಾಗಿ ಕೋಟ ಮತ್ತು ಸೈಬ್ರಕಟ್ಟೆ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಸಂಪರ್ಕವೇ ಅಲ್ಲಿ ಕಡಿತ ಆಗಿದೆ. ಸೌಪರ್ಣಿಕ ನದಿಯ ನೀರಿನ ಮಟ್ಟ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ಅನಾಹುತಗಳು ಆಗಬಹುದು ಅನ್ನುವಂತಹ ಎಚ್ಚರಿಕೆಯಿಂದಾನೆ ಅಲ್ಲಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ರಸ್ತೆಯನ್ನೇ ಬಂದ್ ಮಾಡಲಾಗಿದೆ. ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಬ್ರಹ್ಮಾವರ ಬಾರ್ಕೂರು ಮೂಲಕವಾಗಿ ನೀವು ಸಂಚಾರ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ಕೆಲವೊಂದ್ಸಲ ಎಷ್ಟೇ ಹೇಳಿದ್ರು ಕೂಡ ಜನ ಅಲ್ಲೇ ಸಂಚಾರವನ್ನ ಮಾಡೋದು, ಇಮಿಡಿಯೇಟ್ ಆಗಿ ಹೋಗೋಣ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ.
ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರವಾಗಿ ಭಾರೀ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಸಾಲು ಸಾಲು ಅವಾಂತರಗಳು ಅನಾಹುತಗಳು ಸಂಭವಿಸ್ತಾ ಇದೆ. ಈ ಮಧ್ಯೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಶಾಸಕ ಯಶ್ಪಾಲ್ ಸುವರ್ಣ ಕಿಡಿಕಾರಿದ್ದಾರೆ. ಉಡುಪಿಯಲ್ಲಿ ಭಾರೀ ಮಳೆಯಾಗಿ ಹಲವು ಅನಾಹುತಗಳಾಗಿದೆ. ಆದಾಗ್ಯೂ ಉಡುಪಿ ಉಸ್ತುವಾರಿ ಸಚಿವರು ಜಿಲ್ಲೆಯ ಕಡೆಗೆ ತಿರುಗಿ ನೋಡಿಲ್ಲ. ಮಳೆ ಸಂಬಂಧ ಒಂದೇ ಒಂದು ಮುನ್ನೆಚ್ಚರಿಕಾ ಕ್ರಮದ ಸಭೆಯನ್ನೂ ಮಾಡಲಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನ, ಗಣರಾಜ್ಯೋತ್ಸವ ದಿನ ಬಂದು ಬಾವುಟ ಹಾರಿಸಿ ಹೋಗ್ತಾರೆ. ಇದನ್ನ ಬಿಟ್ರೆ ಉಸ್ತುವಾರಿ ಸಚಿವರಿಂದ ಯಾವುದೇ ಪ್ರಯೋಜನ ಜನಕ್ಕಿಲ್ಲ ಅಂತ ಕಿಡಿಕಾರಿದ್ದಾರೆ. ಕರಾವಳಿ ಭಾಗದಲ್ಲಿ ಅತ್ಯಧಿಕ ಮಳೆಯಿಂದ ಈಗಾಗಲೇ ಬಹಳಷ್ಟು ಮನೆಗಳಿರ್ಬೋದು ಬೆಳೆ ಹಾನಿಗಳಾಗಿದೆ. ಆದರೆ ಬಹಳ ಬೇಸರದ ಸಂಗತಿ ಏನಂತ ಹೇಳಿದರೆ, ಇವತ್ತಿನ ತನಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ರೀತಿಯ ಭೇಟಿ ಕೊಡೋದಾಗಲಿ, ನೆರೆ ಪರಿಹಾರ ಆಗಲಿ, ಯಾವುದೇ ರೀತಿಯ ಪರಿಹಾರವನ್ನು ಕೊಡದಿರುವುದು ಇಡೀ ಉಡುಪಿ ಜಿಲ್ಲೆಯ ಕರಾವಳಿ ಜನರನ್ನು ನಿರ್ಲಕ್ಷಿಸಿದಂತಾಗಿದೆ. ಕಳೆದ ಬಾರಿಯ ಮಳೆ ಹಾನಿಯ ಪರಿಹಾರವು ಕೂಡ ಇವತ್ತಿನ ತನಕ ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಅವರು ವಿಫಲರಾಗಿದ್ದಾರೆ. ಬಹುಶಃ ಒಬ್ಬ ಜವಾಬ್ದಾರಿಯ ಸಚಿವರು ಇವತ್ತು ಜಿಲ್ಲೆಗೆ ಭೇಟಿ ಕೊಡ್ತಿಲ್ಲ, ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಯಾವುದೇ ಸಭೆಗಳನ್ನು ಮಾಡ್ತಿಲ್ಲ ಅಂತ ಹೇಳಿದರೆ ಇವತ್ತು ಅವರು ಉಡುಪಿ ಜಿಲ್ಲಾ ಉಸ್ತುವಾರಿಯಾಗಿ ಸಚಿವರಾಗಿ ಇರಲಿಕ್ಕೆ ಅನರ್ಹ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಚಿವರಾಗಿ 1 ವರ್ಷ 2 ತಿಂಗಳಾದರೂ ಇವತ್ತಿನ ತನಕ ಒಂದೇ ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿ ಒಂದೇ ₹1 ಅನುದಾನವನ್ನು ಇವತ್ತಿನ ತನಕ ಕೊಡಲಿಲ್ಲ. 14 ತಿಂಗಳಲ್ಲಿ ಕೇವಲ ಒಂದು 5 ಬಾರಿ 6 ಬಾರಿ ಸ್ವಾತಂತ್ರ್ಯೋತ್ಸವ ಇರ್ಬೋದು, ಪ್ರಜಾಪ್ರಭುತ್ವ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬಂದು ಧ್ವಜಾರೋಹಣೆ ಮಾಡಿ ಹೋಗೋದು ಬಿಟ್ಟರೆ ಯಾವುದೇ ರೀತಿ ಅನುದಾನ ತರಲಿಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.